ಸತೀಶ್ ಬಗ್ಗೆ ಇತ್ತೀಚೆಗೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಗಮನಿಸ್ತಾ ಇದ್ದೀವಿ. ಹೇಗೆಲ್ಲ ಮಾತನಾಡ್ತಿದ್ದಾರೆ ಡಾಗ್ ಸತೀಶ್ ಅಂತ ಹೇಳಿ ತಮ್ಮ ಮನಸ್ಸಿಗೆ ಬಂದಂಗೆ ಮಾತನಾಡ್ತಿದ್ದಾರೆ. ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನಾಯಿ ಸತೀಶನಿಗೆ ತಟ್ಟುತ್ತಾ ಬಂಜುರ್ಲಿ ದೈವದ ಶಾಪ. ಅಣ್ಣಪ್ಪ ಹಾಗೂ ಬಂಜುರ್ಲಿ ದೈವದ ಶಾಪ ಫಿಕ್ಸ್. ಮಂಜುನಾಥನ ಮೇಲೆ ಆಣೆ ಪ್ರಮಾಣ ಮಾಡಿದವರು ಉಳಿದಿಲ್ಲ. ಇನ್ನು ಸತೀಶ್ ರೀತಿ ಹುಚ್ಚಾಟ ಮಾಡಿದವರು ಇರ್ತಾರ. ಬಂಜುರ್ಲಿ ದೈವ ಕೋಪದ ಮುಂದೆ ಸುಟ್ಟು ಹೋಗೋದು ಫಿಕ್ಸ್. ಮಾಡಬಾರದ ಕೆಲಸ ಮಾಡಿ ಶಾಪಕ್ಕೆ ಗುರಿಯಾಗೋದು ಫಿಕ್ಸ್. ನಾಯಿ ಸತೀಶನಿಗೆ ಬಂಜುರ್ಲಿ ದೈವದ ಶಾಪ ತಟ್ಟುತ್ತಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಕಾರಣ ಅವರು ಮಾತನಾಡ್ತಾ ಇರುವಂತಹ ಮಾತುಗಳು ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ. ಬಿಗ್ ಬಾಸ್ ನಿಂದ ಹೊರಗಡೆ ಬಂದಂತ ಡಾಗ್ ಸತೀಶ್ ಅವರು ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಮಾತನಾಡ್ತಿದ್ದಾರೆ. ತಾನು ಏನೇ ಮಾತನಾಡಿದ್ರು ಸುದ್ದಿ ಆಗ್ತೀನಿ ಅಂತೇಳಿ ಅಂದ್ಕೊಂಡು ಬಿಟ್ಟಿದ್ದಾರ ಡಾಗ್ ಸತೀಶ್ ಗೊತ್ತಿಲ್ಲ. ಗೆಲ್ಲಿ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಮಾತನಾಡಿ ಟ್ರೋಲ್ ಆದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ ಡಾಗ್ ಸತೀಶ್. ಈಗ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಅಣ್ಣಪ್ಪ ಹಾಗೂ ಬಂಜುರ್ಲಿ ದೈವದ ಶಾಪಕ್ಕೆ ಗುರಿಯಾಗಲಿದ್ದಾರೆ ಡಾಗ್ ಸತೀಶ್. ಮಂಜುನಾಥನ ಮೇಲೆ ಆಣೆ ಪ್ರಮಾಣ ಮಾಡಿದವರೇ ಉಳಿದಿಲ್ಲ. ಇನ್ನು ಸತೀಶ್ ರೀತಿ ಹುಚ್ಚಾಟ ಮಾಡಿದವರು ಇರ್ತಾರ ಅನ್ನುವಂಥ ಪ್ರಶ್ನೆಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಕೇಳ್ತಿದ್ದಾರೆ. ಬಂಜುರ್ಲಿ ದೈವ ಕೋಪದ ಮುಂದೆ ಸುಟ್ಟು ಹೋಗ್ತಾರಂತೆ ಡಾಗ್ ಸತೀಶ್. ಮಾಡಬಾರದ ಕೆಲಸ ಮಾಡಿ ಇದೀಗ ಶಾಪಕ್ಕೆ ಗುರಿಯಾಗಲಿದ್ದಾರೆ ಡಾಗ್ ಸತೀಶ್. ಹಾಗಿದ್ರೆ ಅವ್ರು ಏನ್ ಮಾತನಾಡಿದ್ರು? ಬಿಗ್ ಬಾಸ್ ಎಂಟ್ರಿ ಆದ ಮೇಲೆ, ಬಿಗ್ ಬಾಸ್ಗೆ ಎಂಟ್ರಿ ಆಗಿ ಹೊರಗಡೆ ಬಂದ ಮೇಲೆ ಡಾಗ್ ಸತೀಶ್ ಅವರ ಒಂದೊಂದು ಮಾತುಗಳು ಕಾಂಟ್ರವರ್ಸಿ ಆಗ್ತಾ ಇದೆ. ಬರೀ ಬಿಲ್ಡಪ್ ಅವ್ರು ಹೇಳ್ತಾ ಇರೋದು ಬರೀ ಸುಳ್ಳು. ಎಲ್ಲೋದ್ರು ಬರೀ ಸುಳ್ಳನ್ನು ಹೇಳ್ಕೊಂಡು ಬಹಳ ಫೇಮಸ್ ಆಗ್ತಿದ್ದಾರೆ ಡಾಗ್ ಸತೀಶ್. ಅವರ ಸ್ಟೈಲು, ಅವರ ಖದರು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಯನ್ನ ಹುಟ್ಟುಹಾಕ್ತಾ ಇದೆ. ಮಾತನಾಡುವಾಗ ತಾನು ಏನು ಮಾತನಾಡ್ತಾ ಇದ್ದೀನಿ, ಅದರ ಪರಿಣಾಮ ಏನಾಗತ್ತೆ ಅನ್ನೋದರ ಅರಿವೇ ಇಲ್ಲದೆ ಬಾಯಿಗೆ ಬಂದಂಗೆ ಮಾತನಾಡ್ತಿದ್ದಾರೆ. ಬರೀ ಸುಳ್ಳುಗಳನ್ನು ಹೇಳ್ತಿದ್ದಾರೆ ಡಾಗ್ ಸತೀಶ್. ಈಗ ನೋಡಿದ್ರೆ ನಾನು ದೇವರನ್ನೇ ನಂಬಲ್ಲ, ಧರ್ಮಸ್ಥಳದ ಪಾರ್ಕ್ನಲ್ಲಿ ಕೂತ್ಕೊಂಡು ಬಿರಿಯಾನಿ ಕಬಾಬ್ ತಿಂದಿದ್ದೆ ಅಂಥೇಳಿ ಏನೇನೋ ಮಾತನಾಡ್ತಿದ್ದಾರೆ. ಅವೆಲ್ಲ ಸುಳ್ಳೋ ನಿಜವೋ ಗೊತ್ತಿಲ್ಲ. ಆದರೆ ಬೇರೆ ವಿಚಾರದಲ್ಲಿ ಏನಾದರೂ ಹೇಳಿಕೊಳ್ಳಿ, ಆದರೆ ದೈವದ ವಿಚಾರದಲ್ಲೂ ಇವರು ಈ ರೀತಿಯಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳನ್ನು ನೆಟ್ಟಿಗರು ಕೇಳ್ತಿದ್ದಾರೆ. ಹೀಗಾಗಿ ಬಂಜುರ್ಲಿ ದೈವದ ಕೋಪದ ಮುಂದೆ ಡಾಗ್ ಸತೀಶ್ ನಿಲ್ತಾರಾ ಅನ್ನುವಂಥ ಪ್ರಶ್ನೆ. ಮಂಜುನಾಥನ ಮೇಲೆ ಆಣೆ ಪ್ರಮಾಣ ಮಾಡಿದವರೆಲ್ಲ ಏನೇನಾದ್ರು ಅನ್ನೋದನ್ನ ನಾವೆಲ್ಲರೂ ನೋಡಿದ್ದೀವಿ. ಈಗ ಮಾಡಬಾರದ ಕೆಲಸ ಮಾಡಿ ಶಾಪಕ್ಕೆ ಗುರಿ ಆಗ್ತಾರೆ ಅಂಥೇಳಿ ನೆಟ್ಟಿಗರು ಹೇಳ್ತಿದ್ದಾರೆ. ಕಾರಣ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಮಾತುಗಳನ್ನಾಡಿದ್ದಾರೆ ಡಾಗ್ ಸತೀಶ್.